10ನೇ ತರಗತಿಯಲ್ಲಿ ಕಲಿಯುತ್ತಿರುವ ಕನ್ನಡದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವನಜಾಕ್ಷಿ ಚಂದ್ರಕಾನ ಮಾಡುವ ನಮಸ್ಕಾರಗಳು. ಕಳೆದ ತರಗತಿಯಲ್ಲಿ ನಾವು ದೇವರು ರುಜು ಮಾಡಿದನು ಅನ್ನುವಂತಹ ಕುವೆಂಪು ಅವರ ಕವನವನ್ನ ಅಭ್ಯಸಿಸಿದೆವು. ಇಂದು ನಾವು ಆ ಕವನದ ಅಭ್ಯಾಸ ಚಟುವಟಿಕೆಗಳಲ್ಲಿ ಕೆಲವನ್ನು ನೋಡೋಣ. ಇಲ್ಲಿ ಉತ್ತರಿಸಿರಿ ಅಂತ ಹೇಳಿ ಒಂದೆರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ ಪ್ರಶ್ನೆ, ಜಲಸುಂದರಿ ತುಂಗೆ ಎಲ್ಲಿ ಮೆರೆಯುತ್ತಿದ್ದಳು? ಅದಕ್ಕಿರುವ ಉತ್ತರ, ವಿಶಾಲವಾದ ಆಕಾಶವು ಹಿನ್ನೆಲೆಯಾಗಿರಲು, ಪರ್ವತಗಳು ಸಾಲಾಗಿ ಶೋಭಿಸುತ್ತಿರಲು, ದಟ್ಟವಾದ ಅಡವಿಯ ನಡುವೆ ಜಲಸುಂದರಿ ತುಂಗೆಯು ಮೆರೆಯುತ್ತಿದ್ದಳು. ಎರಡನೇ ಪ್ರಶ್ನೆ, ಕವಿಯ ಮನಸ್ಸು ನಾಕದಲ್ಲಿ ನೆಲೆಸಿದ ವಿಶಿಷ್ಟ ಸಂದರ್ಭ ಯಾವುದು? ಹರಿಯುವ ತುಂಗಾ ನದಿ, ಸುತ್ತಲೂ ಎತ್ತರವಾದ ಪರ್ವತಗಳ ಸಾಲು, ಸುಂದರವಾದ ಕಾಡು, ನೀಲಾಕಾಶ, ಹಕ್ಕಿಗಳ ಕಲರವ, ಎಳೆ ಬಿಸಿಲಲ್ಲಿ ಹೊಳೆಯುವ ನದಿಯ ಅಲೆಗಳು, ನೀರಿನ ಜುಳುಜುಳು ನಿನಾದ, ನದಿಯ ಎರಡು ದಡಗಳಲ್ಲಿಯೂ ಹೊನ್ನಿನಂತೆ ಹೊಳೆಯುವ ಮರಳು. ಇಂತಹ ಸುಂದರ ಪರಿಸರದಲ್ಲಿ ಸಿಬ್ಬಲು ಗುಡ್ಡೆಯ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಕವಿಯ ಮನಸ್ಸು ನಾಕದಲ್ಲಿ ನೆಲೆಸಿತ್ತು. ಮೂರನೆಯ ಪ್ರಶ್ನೆ, ದೇವರ ರುಜುವಿನಂತೆ ಕವಿಗೆ ಯಾವುದು ಕಾಣಿಸಿತು? ಉತ್ತರ, ಕಣ್ಣೆತ್ತರದ ದಿಗಂತದಿಂದ ಒಮ್ಮೆಲೆ ಮೇಲಕ್ಕೆ ಚಿಮ್ಮಿ, ಗುಡ್ಡ ಕಾಡುಗಳಿಂದ ಕೂಡಿದ ಪರಿಸರದಲ್ಲಿ, ನೀಲಪಟದಂತಿರುವ ಆಕಾಶದಲ್ಲಿ, ಅನಿರ್ವಚನೀಯ ಛಂದಪ್ರಾಸದಂತೆ ಬಲಾಕ ಪಕ್ಷಿಗಳ ಸಾಲು ತೇಲುತ್ತ ಬರಲು ಕವಿಗೆ ದೇವರು ಮಾಡಿದ ರುಜುವಿನಂತೆ ಕಾಣಿಸಿತು. ಮುಂದೆ ವಿಂಗಡಿಸಿ ಬರೆಯಿರಿ ಅನ್ನುವಂತಹ ಇನ್ನೊಂದು ಚಟುವಟಿಕೆ ಇದೆ. ವಿಂಗಡಿಸಿ ಬರೆಯಲಿಕ್ಕೆ ನಿಮಗೆ ಈಗಾಗಲೇ ಗೊತ್ತು. ಹಿಂದಿನ ತರಗತಿಯಲ್ಲೆಲ್ಲ ನಾವು ಅದನ್ನು ಕಲಿತಿದ್ದೇವೆ. ಒಂದು ಶಬ್ದವನ್ನ ಕೊಟ್ಟಾಗ ಅದನ್ನು ಎರಡಾಗಿ ವಿಂಗಡಿಸಿ ಬರೆಯುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲೊಂದು ಸಂಧಿ ಕಾರ್ಯ ಅಂತೇಳಿ ನಡೀತದೆ. ಏನಿದು ಸಂಧಿ ಅಂತೇಳಿ ಹೇಳಿದ್ರೆ ಅಂತ ಹೇಳಿ ಈಗ ನಾವು ನೋಡುವ. ಎರಡು ಅಕ್ಷರಗಳು ಕಾಲ ವಿಳಂಬ ಆಗದ ರೀತಿಯಲ್ಲಿ ಪರಸ್ಪರ ಒಟ್ಟು ಸೇರುವುದು, ಅದನ್ನು ಸಂಧಿ ಅಂತೇಳಿ ಹೇಳ್ತಾರೆ. ಎರಡು ಅಕ್ಷರಗಳು ಕಾಲ ವಿಳಂಬ ಆಗದೆ ಪರಸ್ಪರ ಒಟ್ಟು ಸೇರುವುದನ್ನು ಸಂಧಿ ಅಂತೇಳಿ ಹೇಳ್ತೇವೆ. ಮುಖ್ಯವಾಗಿ ಸಂಧಿಯಲ್ಲಿ ಎರಡು ವಿಧ ಇದೆ. ಒಂದು ಕನ್ನಡ ಸಂಧಿ, ಮತ್ತೊಂದು ಸಂಸ್ಕೃತ ಸಂಧಿ ಅಂತ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಸಂಧಿಗಳನ್ನು ಮಾತ್ರ ನೋಡೋಣ. ಅದರಲ್ಲಿ ಸಂಧಿಗಳಲ್ಲಿ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತೇಳಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಏನು ಸ್ವರ ಸಂಧಿ ಅಂತ ಹೇಳಿದ್ರೆ, ಒಂದು ಸ್ವರದ ಎದುರಲ್ಲಿ ಇನ್ನೊಂದು ಸ್ವರ ಬಂದರೆ ಅದನ್ನು ಸ್ವರ ಸಂಧಿ ಅಂತೇಳಿ ಹೇಳ್ತಾರೆ. ಹಾಗೆ ವ್ಯಂಜನ ಸಂಧಿ, ಒಂದು ಸ್ವರದ ಮುಂದೆ ವ್ಯಂಜನ ಬಂದರೆ ಅಥವಾ ಒಂದು ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಹೇಳ್ತಾರೆ. ಮುಖ್ಯವಾಗಿ ಕನ್ನಡದಲ್ಲಿ ಮೂರು ರೀತಿಯ ಸಂಧಿಗಳಿವೆ. ಒಂದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪ, ಆಗಮ, ಆದೇಶ ಅಂತ ಹೇಳಿ ಮೂರು ರೀತಿಯ ಸಂಧಿಗಳಿವೆ ಕನ್ನಡದಲ್ಲಿ. ಈ ಸಂಧಿಗಳು ಏನು, ಯಾವುದೆಲ್ಲ ಅಂತೇಳಿ ಹೇಗೆ ಬರ್ತದೆ ಅನ್ನೋದನ್ನು ನೋಡೋಣ. ಲೋಪ ಸಂಧಿ ನಿಮಗೆ ಈಗಾಗಲೇ ಗೊತ್ತು. ಲೋಪ ಅಂತ ಹೇಳಿದ್ರೆ ಇಲ್ಲದೆ ಆಗುವಂಥದ್ದು ಅಂತೇಳಿ. ಒಂದು ಪದದಲ್ಲಿ ಸಂಧಿ ಆಗುವ ಸಂದರ್ಭದಲ್ಲಿ ಒಂದು ಅಕ್ಷರ ಇಲ್ಲದೆ ಮಾಯ ಆಗುವಂಥದ್ದು, ಲೋಪ ಆಗುವಂಥದ್ದು. ಹಾಗೆ ಆದ್ರೆ ಅದನ್ನು ಲೋಪ ಸಂಧಿ ಅಂತೇಳಿ ಹೇಳ್ತಾರೆ. ಇಲ್ಲೊಂದು ಉದಾಹರಣೆ ನೋಡಿ, ಪಟದ ಆಕಾಶದಲ್ಲಿ ಅಂತ ಹೇಳಿ. ಪಟದ ಆಕಾಶದಲ್ಲಿ, ಪಟದ ಆಕಾಶದಲ್ಲಿ. ಸಂಧಿ ಮಾಡುವಾಗ ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತೇಳಿ ಎರಡು ಬರ್ತದೆ. ಪೂರ್ವ ಪದ ಮತ್ತು ಉತ್ತರ ಪದ ಒಟ್ಟು ಸೇರಿ ಒಂದು ಶಬ್ದ ಆಗುವಂಥದ್ದು. ಇಲ್ಲಿ ಪಟದ ಅನ್ನುವಂತಹ ಈ ಪೂರ್ವ ಪದದಲ್ಲಿ ಒಂದು ಸ್ವರ ಇದೆ, ಆ ಅಂತೇಳಿ. ಇಲ್ಲೊಂದು ಸ್ವರ ಆ ಅಂತೇಳಿ ಇದೆ. ಇಲ್ಲೀಗ ಎರಡು ಸ್ವರ ಇದೆ. ಇದರಲ್ಲಿ ಒಂದು ಸ್ವರ ಇಲ್ಲಿ ತಲುಪುವಾಗ ಲೋಪ ಆಗಿ ಹೋಗಿದೆ. ಆ ಅನ್ನುವಂತಹ ಒಂದು ಸ್ವರ ಇಲ್ಲಿಗೆ ಬರುವಾಗ ಲೋಪ ಆಗಿ ಹೋಗಿದೆ. ಹಾಗಾಗಿ ಇದು ಲೋಪ ಸಂಧಿ. ಅದು ಸ್ವರ ಸಂಧಿಯಲ್ಲಿ ಬರ್ತದೆ. ಲೋಪ ಮತ್ತು ಆಗಮ ಅನ್ನುವಂಥದ್ದು ಸ್ವರ ಸಂಧಿಯಲ್ಲಿ ಬರ್ತದೆ. ಹಾಗೆ ಪೂರ್ವ ಪದದ ಒಂದು ಸ್ವರ, ಪೂರ್ವ ಪದ ಮತ್ತು ಉತ್ತರ ಪದಗಳಿರುವಾಗ ಅದರಲ್ಲಿ ಒಂದು ಸ್ವರ ಲೋಪ ಆಗಿ ಹೋಗಿ ಸಂಧಿ ಆದ್ರೆ ಅದನ್ನು ಲೋಪ ಸಂಧಿ ಅಂತೇಳಿ ಹೇಳುವಂಥದ್ದು. ಈ ಲೋಪ ಸಂಧಿಗೆ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ ನಾವು. ತಾನಿಹೇನು, ತಾನು ಇಹೆನು,
ತಾನಿಹೇನು ಅಂತೇಳಿ. ಇಹೆನೆಂಬ, ಇಹೆನು ಎಂಬ, ಇಹೆನೆಂಬ. ಜಗದಚ್ಚರಿ, ಜಗದ ಅಚ್ಚರಿ, ಜಗದಚ್ಚರಿ. ಇದು ಲೋಪಸಂಧಿಗೆ ಇರುವಂತಹ ಕೆಲವು ಉದಾಹರಣೆಗಳು. ಹೀಗೆ ಕೆಲವೊಂದು ಉದಾಹರಣೆಗಳನ್ನ ನೀವೇ ಮಾಡಿ ನೋಡಿ. ನಾನಾದರೂ, ಬರಿದಾಗಿಸುವ, ನಾನೇನು, ಹಿತದಾಸರೆ, ಮನದಾಸೆ, ಅರಿವರಾರುಂಟು, ಸ್ವರದಂತರಂಗ, ಕಡಿಮೆಯಾಗದಿರಲಿ, ಒಡೆಯನೊಲವಿನ. ಇದೆಲ್ಲ ಲೋಪಸಂಧಿಗೆ ಇರುವಂತಹ ಉದಾಹರಣೆಗಳು. ಇದನ್ನೆಲ್ಲ ಬಿಡಿಸಿ ನೋಡಿ ನೀವು. ಎರಡನೇ ಸಂಧಿ ನಮಗೆ ಇಲ್ಲಿ ಸ್ವರ ಸಂಧಿಯಲ್ಲಿ ಬರುವಂತದ್ದು, ಕನ್ನಡ ಸಂಧಿಗಳಲ್ಲಿ ಎರಡನೆಯದು ಆಗಮ ಸಂಧಿ ಅಂತ ಹೇಳಿ. ಏನಿದು ಆಗಮ ಸಂಧಿ ಅಂತ ಹೇಳಿದ್ರೆ, ಸಂಧಿ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅರ್ಥ ಕೆಡುವ ಅಂತಹ ಸಂದರ್ಭ ಕೆಲವೊಮ್ಮೆ ಬರ್ತದೆ. ಲೋಪಸಂಧಿಯ ಆಗುವ ಸಂದರ್ಭದಲ್ಲಿ ಕೆಲವೊಮ್ಮೆ ಅರ್ಥ ಕೆಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಹೊಸ ಅಕ್ಷರವನ್ನ ಬರಮಾಡಿಕೊಳ್ಳುವುದು, ಆಗಮ ಆಗುವಂಥದ್ದು. ಒಂದು ಹೊಸ ಅಕ್ಷರ ಅಲ್ಲಿ ಬರ್ತದೆ. ಹೀಗೆ ಬರುವಂತಹ ಸಂಧಿಯನ್ನು ಆಗಮ ಸಂಧಿ ಅಂತೇಳಿ ಹೇಳುವಂಥದ್ದು. ಇಲ್ಲಿ ನೋಡಿ, ಅಚ್ಚರಿ ಅಂದದಿ ಅನ್ನುವಂತಹ ಶಬ್ದ ಇದೆ. ಅಚ್ಚರಿ ಅಂದದಿ, ಅಚ್ಚರಿ ಅಂದದಿ. ಇಲ್ಲೀಗ ಯಾ ಅನ್ನುವಂತ ಹೊಸ ಅಕ್ಷರ ಇಲ್ಲಿ ಇಲ್ಲ, ಪೂರ್ವ ಪದದಲ್ಲೂ ಇಲ್ಲ, ಉತ್ತರ ಪದದಲ್ಲೂ ಇಲ್ಲ. ಯಾ ಅನ್ನುವ ಅಕ್ಷರ ಇಲ್ಲಿ ಬಂದಿದೆ, ಅದನ್ನು ಆಗಮ ಸಂಧಿ ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡಿ, ಸಂಪದ ಅಡಗಿ, ಸಂಪದ ಒಡಗಿ. ವಾ ಅನ್ನುವಂತ ಅಕ್ಷರ ಹೊಸದಾಗಿ ಬಂದಿದೆ ಅಲ್ಲಿ. ಇಲ್ಲಿ ಪೂರ್ವ ಪದದಲ್ಲೂ ಇಲ್ಲ, ಉತ್ತರ ಪದದಲ್ಲೂ ಇಲ್ಲ. ವಾ ಅನ್ನುವಂತ ಅಕ್ಷರ ಹೊಸದಾಗಿ ಬಂದಿರುವಂತದ್ದು ವಾ ಅನ್ನುವಂಥದ್ದು. ಹಾಗೆ ಈ ಆಗಮ ಸಂಧಿಯಲ್ಲಿ ಎರಡು ರೀತಿಯಲ್ಲಿ ಸಂಧಿ ಆಗ್ತದೆ. ಒಂದು ಯಕಾರ ಬರುವಂತದ್ದು, ಅದನ್ನು ಯಕಾರಾಗಮ ಸಂಧಿ ಅಂತ ಹೇಳ್ತಾರೆ. ವಕಾರ ಬರುವಂತದ್ದು, ವಾ ಅನ್ನುವಂತ ಅಕ್ಷರ ಬಂದ್ರೆ ಅದನ್ನು ವಕಾರಾಗಮ ಸಂಧಿ ಅಂತೇಳಿ ಹೇಳ್ತಾರೆ. ಹಾಗೆ ಆಗಮ ಸಂಧಿಯಲ್ಲಿ ಎರಡು ವಿಧ, ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ. ಅಚ್ಚರಿ, ಎಂದದಿ, ಸಂಪದ, ಒಡಗಿ. ಮುಂದೆ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಬಡವಾದ, ಮರೆಯಾಗಿ, ದೂರವಾಗಿ, ಮನದಾಸೆಯದು, ಮಿತಿಯಿರದೆ, ಕಡಿಮೆಯಾಗದೆ. ಹೀಗೆ ಇವೆಲ್ಲ ಆಗಮ ಸಂಧಿಗಿರುವಂತಹ ಕೆಲವೊಂದು ಉದಾಹರಣೆಗಳು. ಹಾಗೆ ಮೂರನೇ ಸಂಧಿ ವ್ಯಂಜನ ಸಂಧಿ, ಅದು ಆದೇಶ ಸಂಧಿ ಅಂತೇಳಿ. ಇಲ್ಲಿ ಏನಾಗ್ತದೆ, ಹೊಸ ಅಕ್ಷರಗಳು, ಬೇರೆ ಅಕ್ಷರಗಳು ಆದೇಶ ಆಗಿ ಬರುವಂತದ್ದು ಆದೇಶ ಸಂಧಿಯಲ್ಲಿ. ಕ ತ ಪ ಅನ್ನುವಂತಹ ಅಕ್ಷರಗಳಿಗೆ ಬದಲಾಗಿ ಗ ದ ಬ ಅನ್ನುವಂತಹ ಅಕ್ಷರಗಳು, ಅದೇ ವರ್ಗದ ಇನ್ನೊಂದು ಅಕ್ಷರ ಆದೇಶವಾಗಿ ಬರ್ತದೆ. ಇಲ್ಲಿ ನೋಡಿ ಉದಾಹರಣೆ, ಕಣ್ ಪನಿ ಕಂಬನಿ, ಕಣ್ ಕೆಡುವ ಕಂಗೆಡುವ. ಇಲ್ಲಿ ಪ ಅನ್ನುವಂತ ಅಕ್ಷರದ ಬದಲಿಗೆ ಬಾ ಅನ್ನುವಂತ ಅಕ್ಷರ ಆದೇಶವಾಗಿ ಬಂದಿದೆ. ಹಾಗೆ ಇಲ್ಲಿ ಕಂಗೆಡುವ ಅನ್ನುವಂತ ಈ ಶಬ್ದದಲ್ಲಿ ಕಣ್ ಕೆಡುವ, ಕೆ ಕ ಅನ್ನುವಂತ ಅಕ್ಷರದ ಬದಲಿಗೆ ಗ ಅನ್ನುವಂತಹ ಹೊಸ ಅಕ್ಷರ ಒಂದು ಆದೇಶವಾಗಿ ಬರ್ತದೆ. ಅದೇ ವರ್ಗದ ಕ ಖ ಗ, ಅದೇ ವರ್ಗದ ಇನ್ನೊಂದು ಅಕ್ಷರ ಗ, ಕಾದ ಬದಲಿಗೆ ಗ ಅನ್ನುವಂತಹ ಇನ್ನೊಂದು ಅಕ್ಷರ ಆದೇಶವಾಗಿ ಬಂದಿದೆ. ಅದನ್ನು ಆದೇಶ ಸಂಧಿ. ಹೀಗೆ ಬಂದ್ರೆ ಆದೇಶ ಸಂಧಿ ಅಂತೇಳಿ ಹೇಳುವಂಥದ್ದು. ಇದಕ್ಕೆ ಇನ್ನಷ್ಟು ಉದಾಹರಣೆ ಬೇಕಾದರೆ ಹೊಸಗನ್ನಡ ಅನ್ನುವಂತ ಅಕ್ಷರವನ್ನ ನೋಡಬಹುದು ನಾವು. ಮಳೆಗಾಲ ಅನ್ನುವಂತ ಇನ್ನೊಂದು ಶಬ್ದವನ್ನ ಕೂಡ ವಿಂಗಡಿಸಿ ನೋಡ್ಬಹುದು. ಮಳೆ ಕಾಲ, ಮಳೆಗಾಲ, ಕಾದ ಬದಲು ಗ ಬಂದಿದೆ. ಹೂ ಬುಟ್ಟಿ, ಹೂ ಬುಟ್ಟಿ, ಹೂ ಬುಟ್ಟಿ ಅಂತ ಹೇಳಿ ವಿಂಗಡಣೆ ಮಾಡುವಂಥದ್ದು. ಇದು ಆದೇಶ ಸಂಧಿ. ಹಾಗೆ ಒಟ್ಟಾಗಿ ಕನ್ನಡ ಸಂಧಿಗಳಲ್ಲಿ ಮೂರು ರೀತಿಯ ಸಂಧಿ ಇದೆ. ಲೋಪ, ಆಗಮ, ಆದೇಶ ಅಂತ ಹೇಳಿ ಮೂರು ರೀತಿಯ ಸಂಧಿಗಳಿದೆ. ಅದರಲ್ಲಿ ಲೋಪ ಮತ್ತು ಆಗಮ ಸ್ವರ ಸಂಧಿಯಲ್ಲಿ ಬರ್ತದೆ. ಆದೇಶ ಅನ್ನೋದು ವ್ಯಂಜನ ಸಂಧಿಯಲ್ಲಿ ಬರ್ತದೆ. ಮುಂದಿನ ತರಗತಿಯಲ್ಲಿ ಇನ್ನೊಮ್ಮೆ ಕಾಣೋಣ. ನಮಸ್ಕಾರ.